ಹಾಯ್, ನಾನು ಅರುಣಕುಮಾರ್. ನೀವು ಯಾವತ್ತಾದ್ರೂ ATM ಕಾರ್ಡ್ ಯೂಸ್ ಮಾಡಿದ್ದೀರಾ? ನೀವು ATM ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಅದರಿಂದ ಹಣವನ್ನ ಖಂಡಿತವಾಗಿ ತೆಗೆದಿರ್ತೀರಾ. ನಿಮ್ಮ ATM ಕಾರ್ಡು ಕ್ಲೋನ್ ಆಗೋ ಸಾಧ್ಯತೆ ಇದೆ, ಅಂದ್ರೆ ಡೂಪ್ಲಿಕೇಟ್ ಮಾಡಬಹುದು. ಆ ಡೂಪ್ಲಿಕೇಟ್ ಮಾಡಿರೋ ATM ಕಾರ್ಡ್ ನಿಂದ ನಿಮ್ಮ ಅಕೌಂಟ್ ನಲ್ಲಿರೋ ಹಣ ಕೂಡ ಖಾಲಿ ಆಗಬಹುದು. ಈ ಫ್ರಾಡ್ ನ ಹೇಗೆ ಮಾಡ್ತಾರೆ ಮತ್ತು ಇಂಥ ಫ್ರಾಡ್ ಗಳಿಂದ ನಾವು ಬಚಾವ್ ಆಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಬ್ಯಾಂಕ್ಗಳು ATM ಮಾಡಿರೋ ಉದ್ದೇಶ ಏನಂದ್ರೆ, ನಮ್ಗೆ ಹಣ ಅವಶ್ಯಕತೆ ಇದ್ದಾಗ ನಾವು ಪದೇ ಪದೇ ಬ್ಯಾಂಕ್ಗೆ ಹೋಗಬಾರ್ದೆಂದು ಮತ್ತು ಎಮರ್ಜೆನ್ಸಿ ಟೈಮ್ ನಲ್ಲಿ ನಮ್ಗೆ ಹಣವನ್ನ ಪಡೆಯಲು ಈ ATM ಕಾರ್ಡ್ಗಳನ್ನ ಮಾಡಿದ್ದಾರೆ. ಆದ್ರೆ ಕೆಲವು ಕಳ್ಳರು ಅಂದ್ರೆ ಫ್ರಾಡ್ಸ್ಟರ್ಸ್ ATM ಅನ್ನ ಕ್ಲೋನ್ ಮಾಡ್ತಾರೆ, ಅಂದ್ರೆ ಡೂಪ್ಲಿಕೇಟ್ ಮಾಡ್ತಾರೆ. ಈ ಡೂಪ್ಲಿಕೇಟ್ ಮಾಡೋದನ್ನ ಸ್ಕಿಮ್ಮಿಂಗ್ ಅಂತ ಕರೀತಾರೆ. ಇದನ್ನ ಹೇಗ್ ಮಾಡ್ತಾರೆ ಅಂದ್ರೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನ ಯೂಸ್ ಮಾಡಿ ನೀವು ನಿಮ್ಮ ATM ಕಾರ್ಡ್ ನ ಡೂಪ್ಲಿಕೇಟ್ ಮಾಡ್ತಾರೆ. ಈ ಫ್ರಾಡ್ ನ ಹೇಗ್ ಮಾಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಪ್ಲೀಸ್ ಗಮನ ಇಟ್ಟು ಕೇಳಿ. ನೀವು ATM ನಿಂದ ಹಣ ತೆಗೆಯುವಾಗ ನಿಮ್ಮ ATM ಕಾರ್ಡ್ ನ ಕಾರ್ಡ್ ರೀಡರ್ ಒಳಗಡೆ ಹಾಕ್ತೀರಾ. ಅಲ್ಲಿ ಫ್ರಾಡ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಆ ಕಾರ್ಡ್ ರೀಡರ್ ಮೇಲೆ ಅವ್ರದೇ ಆದ ಡೂಪ್ಲಿಕೇಟ್ ಕಾರ್ಡ್ ರೀಡರ್ ನ ಹಾಕಿರ್ತಾರೆ. ಅದೇನ್ ಮಾಡುತ್ತೆ ಅಂದ್ರೆ, ನೀವು ಕಾರ್ಡ್ ರೀಡರ್ ಒಳಗಡೆ ಹಾಕಿದಾಗ ಅದರಲ್ಲಿರೋ ಚಿಪ್ ನಿಮ್ಮ ಕಾರ್ಡ್ ನಲ್ಲಿರೋ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ. ಆಮೇಲೆ ನೀವು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡೋಕೆ ಪಿನ್ ಹಾಕ್ತೀರಾ. ಆ ಪಿನ್ ಹಾಕೋ ಸಂದರ್ಭದಲ್ಲಿ ನಂಬರ್ ಪ್ಯಾಡ್ ಮೇಲೆ ಒಂದು ಸಣ್ಣ ಕ್ಯಾಮ್ರಾನ ಇಟ್ಟಿರ್ತಾರೆ. ಅದು ನೀವು ಹಾಕಿರೋ ಪಿನ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಇಲ್ಲ ಅಂದ್ರೆ ನಂಬರ್ ಪ್ಯಾಡ್ ಮೇಲೆನೆ ಒಂದು ಡೂಪ್ಲಿಕೇಟ್ ನಂಬರ್ ಪ್ಯಾಡ್ ನ ಇಟ್ಟಿರ್ತಾರೆ. ಅದು ನೀವು ಏನ್ ಪಿನ್ ಹಾಕ್ತೀರಾ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇವು ಎರಡು ಡೀಟೇಲ್ಸ್ ಅಂದ್ರೆ ನಿಮ್ ಕಾರ್ಡ್ ಡೀಟೇಲ್ಸ್ ಮತ್ತು ನಿಮ್ ಪಿನ್ ಅನ್ನ ಯೂಸ್ ಮಾಡಿ ಫ್ರಾಡ್ಸ್ಟರ್ಸ್ ಒಂದು ಡೂಪ್ಲಿಕೇಟ್ ಕಾರ್ಡ್ ಅನ್ನ ರೆಡಿ ಮಾಡ್ಕೋತಾರೆ. ಆ ಡೂಪ್ಲಿಕೇಟ್ ಕಾರ್ಡ್ ನಿಂದ ದೇಶದ ಬೇರೆ ಬೇರೆ ಮೂಲೆಯಿಂದ ನಿಮ್ಮ ಹಣವನ್ನ ಡ್ರಾ ಮಾಡ್ತಾರೆ. ಅದು ರಾತ್ರಿ ವೇಳೆಯಲ್ಲಿ, ಯಾಕಂದ್ರೆ ನೀವು ಮಲಗಿರುವಾಗ ಗೊತ್ತಾಗಬಾರ್ದಂತ. ಇಂಥ ಫ್ರಾಡ್ಗಳು ದಿನೇ ದಿನೇ ಹೆಚ್ಚುತ್ತವೆ. ಇದರಿಂದ ಜನರು ತಾವು ಗಳಿಸಿರೋ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಇದರಿಂದ ಹೇಗೆ ಬಚಾವಾಗೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಪ್ರತಿ ಸಲ ATM ಅನ್ನ ಯೂಸ್ ಮಾಡುವಾಗ ಈ 4 ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ, ನೀವು ATM ಅನ್ನ ಇನ್ಸರ್ಟ್ ಮಾಡುವಾಗ, ಕಾರ್ಡ್ ರೀಡರ್ ನಲ್ಲಿ ಇನ್ಸರ್ಟ್ ಮಾಡುವಾಗ ಆ ಕಾರ್ಡ್ ರೀಡರ್ ನ ತಪ್ಪದೆ ಚೆಕ್ ಮಾಡಿ, ಹೊರಗೆ ಎಳೆದು ನೋಡಿ ಅಲ್ಲಿ ಏನಾದ್ರೂ ಡೂಪ್ಲಿಕೇಟ್ ಕಾರ್ಡ್ ರೀಡರ್ ಹಾಕಿದಾರ ಅಥವಾ ಇಲ್ಲ ಅಂತ ಅದನ್ನ ಹೊರಗೆ ಎಳೆದು ನೋಡಿ. ನೀವು ಅದನ್ನ ಹೊರಗಡೆ ಎಳೆದಾಗ ಅದೇನಾದ್ರೂ ಹೊರಗೆ ಬಂದ್ರೆ ಅಲ್ಲಿ ಏನೋ ಫ್ರಾಡ್ ನಡೆದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎರಡನೇದಾಗಿ, ನೀವು ಪಿನ್ ಹಾಕೋ ಮುಂಚೆ ನಂಬರ್ ಪ್ಯಾಡ್ ಮೇಲೆ ಕೈಯಿಂದ ಒತ್ತಿ ನೋಡಿ, ಏಕೆಂದ್ರೆ ಅಲ್ಲಿ ಏನಾದ್ರೂ ಕ್ಯಾಮ್ರಾ ಇಟ್ಟಿದಾರಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿ. ನಂಬರ್ ಪ್ಯಾಡ್ ಮೇಲೂ ಸಹ ನೀವು ಚೆಕ್ ಮಾಡಿ, ಅಲ್ಲಿ ಏನಾದ್ರೂ ನಂಬರ್ ಪ್ಯಾಡ್ ಮೇಲೆ ಡೂಪ್ಲಿಕೇಟ್ ನಂಬರ್ ಪ್ಯಾಡ್ ಇಟ್ಟಿದಾರಾ ಅಥವಾ ಯಾವ್ದಾದ್ರು ಬಟನ್ ಲಾಕ್ ಆಗಿದೆ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ. ನೀವು ಪ್ರತಿ ಸಲ ಪಿನ್ ಅನ್ನ ಎಂಟರ್ ಮಾಡುವಾಗ ಒಂದ್ ಕೈಯಿಂದ ನಿಮ್ಮ ನಂಬರ್ ಪ್ಯಾಡ್ ಅನ್ನ ಕವರ್ ಮಾಡಿ ಪಿನ್ ಎಂಟರ್ ಮಾಡಿ, ಏಕೆಂದ್ರೆ ಅಕಸ್ಮಾತ್ ಮೇಲೆ ಏನಾದ್ರು ಕ್ಯಾಮ್ರಾ ಇದ್ರೆ ಅದು ನಿಮ್ಮ ATM ಪಿನ್ ಅನ್ನ ಕ್ಯಾಪ್ಚರ್ ಮಾಡೋದಿಲ್ಲ. ಇಷ್ಟೆಲ್ಲ ಆದ್ರೂ ನಿಮ್ಮ ಹತ್ರ ಈ ತರ ಯಾವ್ದೋ ಫ್ರಾಡ್ ಆದ್ರೆ 24 ಗಂಟೆ ಒಳಗೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ, ಮತ್ತೆ ಬ್ಯಾಂಕ್ ನ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿ. ಮತ್ತೆ 48 ಗಂಟೆ ಒಳಗೆ ನಿಮ್ಮ ಬ್ರಾಂಚ್ ಗೆ ಹೋಗಿ ಒಂದು ಕಸ್ಟಮರ್ ಡಿಸ್ಪ್ಯೂಟ್ ಫಾರ್ಮ್ ಅಂತ ಇರುತ್ತೆ, ಅದನ್ನ ಸಬ್ಮಿಟ್ ಮಾಡಿ. ಪೊಲೀಸರು ಮತ್ತು ಬ್ಯಾಂಕ್ ನವರು ವಿಚಾರಣೆ ಮಾಡಿದ ನಂತರ ನಿಮ್ಮ ಕಳೆದಿರೋ ಹಣವನ್ನ 15 ರಿಂದ 20 ದಿನದ ಒಳಗಡೆ ನಿಮ್ಮ ಬ್ಯಾಂಕ್ ಖಾತೆಗೆ ರಿಟರ್ನ್ ಮಾಡ್ತಾರೆ. ಆದ್ರಿಂದ ನೀವು ನೆಕ್ಸ್ಟ್ ಟೈಮ್ ATM ಅನ್ನ ಯೂಸ್ ಮಾಡೋ ಮುಂಚೆ ಈ 4 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಏಕೆಂದ್ರೆ ನೀವು ಗಳಿಸಿರೋ ಹಣ ಹಾಗೂ ನೀವು ಕಷ್ಟಪಟ್ಟು ಗಳಿಸಿರೋ ಹಣವನ್ನ ಅಷ್ಟು ಸುಲಭವಾಗಿ ಯಾರಿಗೂ ಬಿಟ್ಕೊಡ್ಬೇಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್.